ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು, ಒಂದೊಂದ್ಸಲ ನೈಟ್ ಡಿನ್ನರ್ಗೆ ಏನು ಮಾಡೋದು, ಬಾಕ್ಸ್ಗೆ ಏನು ಮಾಡೋದು, ಈ ಥರ ಯೋಚನೆ ಬರ್ತಾನೆ ಇರುತ್ತೆ. ಇವತ್ತೊಂದು ನಾಟಿ ಸ್ಟೈಲಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನ ಬಳಸಿ ಒಂದು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಮಕ್ಕಳಿಗೆ ತರಕಾರಿ ತಿನ್ನಿಸೋದೇ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ಒಂದೊಂದ್ಸಲ ಈ ರೀತಿ ತರಕಾರಿ ಹಾಕಿ ಒಂದು ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡಿಕೊಡಿ. ಅದು ರೈಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ತರಕಾರಿ ಕೂಡ ತುಂಬ ರುಚಿಕರವಾಗಿರುತ್ತೆ. ಇಲ್ಲಿ ಮೊದಲಿಗೆ ನಾನು 2.5 ಕಪ್ನಷ್ಟು ರೈಸ್ನ ತಗೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಅಳತೆನಲ್ಲಿ ನೀವು ತಗೋಬೋದು. ನೀವೇನೀ ರೈಸ್ ತಗೋಬೋದು, ಬರೀ ಬಾಸುಮತಿ ರೈಸ್, ಜೀರಾ ರೈಸ್, ಇಲ್ಲ ಸೋನಾ ಮೊಸರಿ, ಇಲ್ಲ ಮಿಕ್ಸ್ ತೊಗೋಬೋದು. ಈ ಥರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 10 ನಿಮಿಷ ನೆನೆಯೋಕ್ಕೆ ಎತ್ತಿಡ್ತಾ ಇದ್ದೀನಿ. ನಂತರ ಎಲ್ಲ ರೀತಿಯ ತರಕಾರಿಗಳು ಮನೆಯಲ್ಲಿ ಏನು ಅನುಕೂಲ ಯಾವುದಿರುತ್ತೆ ಅದನ್ನು ನೀವು ಕಟ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಕಾಲಿಫ್ಲವರು, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಆನಿಯನು, ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಸ್ವಲ್ಪ ಸ್ಪೈಸಸ್ಸು, 1/2 ಸ್ಪೂನಷ್ಟು ಸೋಂಪು, 1/2 ಸ್ಪೂನಷ್ಟು ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಇಂಚಿನಷ್ಟು ಶುಂಠಿ, 8ರಿಂದ 10 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಖಾರ ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ. ನಂತರ 1 ಇಡಿಯಷ್ಟು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುರಿ ಇದ್ದರೆ ತುರಿ ಸೇರಿಸ್ಕೊಳ್ಳಿ. 1 ಇಡಿಯಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಪುದೀನ ಮತ್ತು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಈ ಹದಕ್ಕೆ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಈಗ ಇದನ್ನು ತಣ್ಣಗಾಗಕ್ಕೆ ಎತ್ತಿಡ್ತಾ ಇದ್ದೀನಿ. ನಂತರ ಗ್ರೈಂಡ್ ಮಾಡ್ಕೋಬೇಕು. ನಂತರ ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ. ಆಲ್ರೆಡಿ ನಾನು ಗ್ರೈಂಡ್ ಮಾಡೋಕ್ಕೆ ಸ್ಪೈಸಸ್ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗುತ್ತೆ. ತುಂಬ ಮಸಾಲೆ ಸ್ಮೆಲ್ ಇದ್ರೂ ಚೆನ್ನಾಗಿರಲ್ಲ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, 1 ಏಲಕ್ಕಿನ ಬಳಸಿದ್ದೀನಿ ಇಲ್ಲಿ. ನಂತರ ಈ ಥರ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ನ. 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದು ಒಳ್ಳೆ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗೇನು ನಾನು ಮಸಾಲೆ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮಸಾಲೆ ರುಬ್ಬಿ ರೆಡಿಯಾಗಿದೆ. ಈ ಪಲಾವ್ಗೆ ಅಂದರೆ ಈ ಬಿರಿಯಾನಿಗೆ ಈ ಮಸಾಲೆನೇ ಒಂದು ಹೈಲೈಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಖಂಡಿತ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ಒಂಥರ 1 ಪಾಟ್ ಮೀಲ್ಸ್ ಥರನೂ ಇರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅದು ಮಾಡಿ ಮುಗಿಸೋ ಅಷ್ಟರೊಳಗೆ ನೋಡಬೇಕು, ಮನೆ ಫುಲ್ ಗಮ್ಮಂತ ಇರುತ್ತೆ. ವೆಜಿಟೇಬಲ್ಸ್ನ ನೋಡಿ, ಹೂಕೋಸು, ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ತರಕಾರಿ ಏನೆಲ್ಲ ಇದೆ, ಬಟಾಣಿ ಇದ್ದರೆ ಬಟಾಣಿನೂ ಸೇರಿಸ್ಕೋಬೋದು, ಮತ್ತು ಗೆಡ್ಡೆಕೋಸು ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು. ಏನಿದೆ ಅದು ತರಕಾರಿ ಎಲ್ಲ ಬಳಸ್ಬೋದು. ನಂತರ ಈಗ ಚೆನ್ನಾಗಿ 1-2 ನಿಮಿಷ ಈ ಒಗ್ಗರಣೆಯಲ್ಲಿ ತರಕಾರಿ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ 1.5 ಸ್ಪೂನಷ್ಟು ಧನಿಯಾ ಪೌಡರು, ನಂತರ ಒಂದು ಸ್ವಲ್ಪ ಗರಂ ಮಸಾಲ, ತುಂಬ ಹಾಕ್ಕೋಬಾರ್ದು, 1/4 ಸ್ಪೂನಷ್ಟು ಗರಂ ಮಸಾಲ. ನಂತರ ಈಗ ಅದೆಲ್ಲ ಅವರೊಂದಿಗೆ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಸಖತ್ತಾಗಿ ಬರುತ್ತೆ. ಒಂಥರ ಖಂಡಿತ ಈ ಥರದ್ದೊಂದು ನಾಟಿ ಸ್ಟೈಲಲ್ಲಿ ಒಂದು ವೆಜಿಟೇಬಲ್ ಬಿರಿಯಾನಿ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ನೀರನ್ನ ಸೇರಿಸಿ ಈಗ ಇವೆಲ್ಲ ತರಕಾರಿಯೊಂದಿಗೆ ಈ ಮಸಾಲೆ 1-2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದರಿಂದ ಒಂದು ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಈಗ ರೈಸ್ನ ನೆನೆಸಿಟ್ಟಿದ್ನಲ್ಲ ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆ ಮಸಾಲೆ, ತರಕಾರಿ, ರೈಸು, ಆಲ್ಮೋಸ್ಟ್ ರೈಸ್ ಎಷ್ಟಿದೆಯೋ ಅಷ್ಟೇ ತರಕಾರಿನೂ ಇದೆ ಅಂತ ಹೇಳ್ಬೋದು. ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನಾನು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏನು 2.5 ಕಪ್ನಷ್ಟು ತೊಗೊಂಡಿದೆ, ಒಂದು 4.5 ಕಪ್ನಷ್ಟು ನಾನು ನೀರನ್ನ ತಗೊಳ್ತಾ ಇದ್ದೀನಿ. ಬಿಸಿ ನೀರು ತೊಗೊಳ್ಳಿ, ತಣ್ಣೀರು ಹಾಕಬೇಡಿ. ಯಾವಾಗಲೂ ಅಷ್ಟೇ ಬಿಸಿ ನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ.
ಎಲ್ಲ ಬಿಸಿ ಇರೋದಕ್ಕೆ ತಣ್ಣೀರು ಸೇರಿಸಬಾರ್ದು. ನಂತರ ಉಪ್ಪು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಉಪ್ಪು ಯಾವಾಗಲೂ ಅಷ್ಟೇ ಬಿರಿಯಾನಿ ಈ ಥರ ರೈಸ್ ಐಟಮ್ಗಳಿಗೆ ಇಲ್ಲೇ ಸರಿ ಮಾಡ್ಕೊಂಡು ಬಿಡಬೇಕು. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಮಿಕ್ಸ್ ಮಾಡಿ ಸಡನ್ನಾಗಿ ಲಿಡ್ ಕ್ಲೋಸ್ ಮಾಡೋದು ಬೇಡ. ಒಂದು ಕುದಿ ಬರಲಿ, ಚೆನ್ನಾಗಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಲಿಡ್ ಕ್ಲೋಸ್ ಮಾಡಿದ್ರೆ ನೋಡಿ. ಈಗ ಲಾಸ್ಟಿಗೆ ನಾನು ಇನ್ನೊಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ತುಪ್ಪ ಸೇರಿಸಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಅದು ಫ್ಯಾಟ್ ಅಲ್ಲ, ಒಳ್ಳೆ ಫ್ಯಾಟ್ ಅದು. ನೋಡಿ ಈಗ ಒಂದು ಕುದಿ ಬಂದಿದೆ. ಈ ಸ್ಟೇಜಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ರೆಷರ್ ಕುಕ್ಸಿ ಲಿಡ್ ಕ್ಲೋಸ್ ಮಾಡಿ. ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಕಡೆನೂ ಮಸಾಲೆ ಸ್ಪ್ರೆಡ್ ಆಗಿರುತ್ತೆ. ನೀವು ಜಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೂಗಿಸ್ಬಿಟ್ರೆ ಒಂದು ಮಸಾಲೆ ಎಲ್ಲ ಮೇಲಿರುತ್ತೆ, ರೈಸ್ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ನೋಡಿ ಈಗೆಲ್ಲ ಒಂದೇ ಕಲರಲ್ಲಿ ಒಂದೇ ಅದಕ್ಕಿರುತ್ತೆ. ತುಂಬ ರುಚಿಕರವಾಗಿರುತ್ತೆ. ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋಕ್ಕೊಂದು ಹೈಪ್ ಕೊಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.